ಹಾಯ್ ಹಲೋ ನಮಸ್ತೆ. ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತುಂಬ ಕ್ವಶನ್ ಕೇಳ್ತಾ ಇದ್ದಾರೆ. ಆ ವಿಷಯ ಯಾವುದೆಂದರೆ ಮಹಾನ್ ನಾಯಕರ ಘೋಷಣೆಗಳು. ಮಹಾನ್ ನಾಯಕರು ಅಂದರೆ ಭಾರತ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಜಿಸಿದಂಥ ಆ ನಾಯಕರು, ಅಥವಾ ಮತ್ತೆ ಭಾರತದ ಸುಧಾರಣೆಗಾಗಿ ಹೇಳಿದಂತಹ ಕೆಲವು ತತ್ವಜ್ಞಾನಿಗಳು ಯಾವ ಯಾವ ಘೋಷಣೆಗಳನ್ನು ಕೂಗಿದ್ದಾರೆ. ಅವರ ಒಂದೊಂದು ಘೋಷಣೆಗಳು ಭಾರತದಲ್ಲಿ ಸ್ವತಂತ್ರಕ್ಕಾಗಿ ಎಷ್ಟೋ ಜನರ ಮೈಯನ್ನು ಜುಮ್ಮನಿಸುವಂತಹ ಘೋಷಣೆಗಳು ಇದಾಗಿದ್ದು, ಅವು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಘೋಷಣೆ ಯಾವುದಂದ್ರೆ ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆಯನ್ನು ನೀಡಿದವರು ಯಾರು? ಓಕೆ, ಆಲ್ರೆಡಿ ನಮಗೆ ಗೊತ್ತು, ಭಾರತ ದೇಶದ 2ನೇ ಪ್ರಧಾನಮಂತ್ರಿ ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಮತ್ತು ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದ್ದಾರೆ. ಓಕೆ, ಜೈ ಜವಾನ್ ಅಂದರೆ ಭಾರತದ ಸೈನಿಕರಿಗೆ ಜೈ ಅಂತ ಹೇಳಿದ್ದಾರೆ. ಅದೇ ರೀತಿ ಕಿಸಾನ್ ಅಂದರೆ ಭಾರತದ ರೈತರಿಗೆ ಅವರು ಜೈ ಅಂತ ಹೇಳಿದ್ದಾರೆ. ಅಂದರೆ ಭಾರತ ದೇಶದ ಬೆನ್ನೆಲುಬು ಅಂದರೆ ಒಂದು ಜವಾನ್, ಭಾರತಕ್ಕಾಗಿ ಹಗಲಿರುಳು ಕೆಲಸ ಮಾಡುವಂತಹ ಭಾರತದ ಸೈನಿಕರಿಗೆ ಅವರು ಜೈ ಅಂತ ಹೇಳಿದ್ದಾರೆ. ಅದೇ ರೀತಿ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅನ್ನ ನೀಡುತ್ತಿರುವ ರೈತರಿಗೂ ಕೂಡ ಅವರು ಜೈ ಅಂತ ಹೇಳಿದ್ದಾರೆ. ಓಕೆ, ಇದು ನೋಡ್ರಿ, ಇವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನೋಡಿದರೆ ಗೊತ್ತಾಗತ್ತೆ, ಭಾರತದ 2ನೇ ಪ್ರಧಾನಮಂತ್ರಿ. ಓಕೆ, ಮತ್ತೆ ನೆಕ್ಸ್ಟ್ 2ನೇ ಘೋಷಣೆ ನೋಡ್ತಾ ಹೋಗೋಣ. ಓಕೆ, ಈ ಮಾತುಗಳನ್ನು ಹೇಳಿದವರು ಯಾರು? ಮಾರೋ ಫಿರಂಗಿಕೋ. ಇದು ಒಂದು ಹಿಂದಿ ಘೋಷಣೆ ಆಗಿದ್ದು, ಮಾರೋ ಫಿರಂಗಿಕೋ ಅಂದರೆ ಬ್ರಿಟಿಷರಿಗೆ ಹೊಡೆಯಿರಿ ಅಂತ ಅರ್ಥ. ಮಾರೋ ಫಿರಂಗಿಕೋ. ಓಕೆ, ಈ ಘೋಷಣೆಯನ್ನು ನೀಡಿದವರು ಭಾರತದ ಒಬ್ಬ ಕ್ರಾಂತಿಕಾರಿ, ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಪ್ರಾಣವನ್ನು ತ್ಯಜಿಸಿದಂತಹ, ಸ್ವಾತಂತ್ರ್ಯಕ್ಕಾಗಿ ತ್ಯಜಿಸಿದಂತಹ ವ್ಯಕ್ತಿ ಅವರೇ ಮಂಗಲ್ ಪಾಂಡೆ ಅವರು. ಓಕೆ, 1857ರ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ನಾಂದಿ ಹಾಡಿದವರೇ ಮಂಗಲ್ ಪಾಂಡೆಯವರು. ಓಕೆ, ಇವರು ಏನಂತ ಹೇಳಿದ್ದಾರೆ? ಮಾರೋ ಫಿರಂಗಿಕೋ ಅಂದರೆ ಬ್ರಿಟಿಷರಿಗೆ ಹೊಡೆಯಿರಿ ಅಂತ ಅರ್ಥ. ಓಕೆ, ಮತ್ತೆ ನೆಕ್ಸ್ಟ್. ಓಕೆ, ಅವ್ರ ಚಿತ್ರ ನೋಡ್ರಿ, ಇವರೇ ಮಂಗಲ್ ಪಾಂಡೆ ಅವರು. ಓಕೆ, 3ನೇ ವಾಕ್ಯ ಏನಂದರೆ ಇನ್ಕಿಲಾಲ್ ಜಿಂದಾಬಾದ್. ಈ ಘೋಷಣೆಯನ್ನು ನೀಡಿದವರು ಭಗತ್ ಸಿಂಗ್, ಒಬ್ಬ ಮಹಾನ್ ಕ್ರಾಂತಿಕಾರಿ. ಭಗತ್ ಸಿಂಗ್ ಅವರು ಇನ್ಕಿಲಾಲ್ ಜಿಂದಾಬಾದ್ ಎಂಬ ಘೋಷಣೆಯಿಂದ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಓಕೆ, ಇವರ ಬಗ್ಗೆ ನೋಡಿದರೆ ಗೊತ್ತಾಗತ್ತೆ. ಇವ್ರ ಜೊತೆ ಭಗತ್ ಸಿಂಗ್ ಹಾಗೂ ಮತ್ತೆ 3 ಜನರಿಗೆ ಮಾರ್ಚ್ 23ರಂದು 1931ರಲ್ಲಿ ಬ್ರಿಟಿಷ್ ಸರ್ಕಾರ ಇವರಿಗೆ ಗಲ್ಲು ಶಿಕ್ಷೆ ನೀಡ್ತಾರೆ. ಓಕೆ, ಇವರ ವಾಕ್ಯ ಏನಿತ್ತು? ಇನ್ಕಿಲಾಲ್ ಜಿಂದಾಬಾದ್. ಕನ್ಫ್ಯೂಷನ್ ಮಾಡ್ಕೊಂಬೇಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಏನು, ಫಸ್ಟ್ ಐ ರಿಪೀಟ್ ಒನ್ಸ್ ಅಗೇನ್. ಜೈ ಜವಾನ್ ಮತ್ತು ಜೈ ಕಿಸಾನ್ ಘೋಷಣೆಯನ್ನು ನೀಡಿದವರು ಯಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದೇ ರೀತಿ ಮಾರೋ ಫಿರಂಗಿಕೋ ಅಂತ ಘೋಷಣೆ ನೀಡಿದವರು ಮಂಗಲ್ ಪಾಂಡೆ. ಅದೇ ರೀತಿ ಇನ್ಕಿಲಾಲ್ ಜಿಂದಾಬಾದ್ ಘೋಷಣೆಯನ್ನು ನೀಡಿದವರು ಭಗತ್ ಸಿಂಗ್ ಅವರು. ಓಕೆ, ಅವ್ರ ಚಿತ್ರ ನೋಡ್ರಿ, ಇವರೇ ಭಗತ್ ಸಿಂಗ್ ಅವರು. ಓಕೆ, ನೆಕ್ಸ್ಟ್ 4ನೇ ಘೋಷಣೆ ನೀಡಿದವರು ಯಾರಂದರೆ ದೆಹಲಿ ಚಲೋ. ದೆಹಲಿ ಚಲೋ ಘೋಷಣೆಯನ್ನು ನೀಡಿದವರು ಯಾರಂದರೆ, ದೆಹಲಿ ಚಲೋ ಅಂದರೆ ಇದು ಕೂಡ ಒಂದು ಹಿಂದಿ ವಾಕ್ಯವಾಗಿದ್ದು, ದೆಹಲಿ ಚಲೋ ಅಂದರೆ ದೆಹಲಿಗೆ ನಡೆಯಿರಿ. ಏನಕ್ಕೆ ನಡೆಯಿರಿ? ಭಾರತ ಸ್ವಾತಂತ್ರ್ಯಕ್ಕಾಗಿ. ಓಕೆ, ಈ ಘೋಷಣೆಯನ್ನು ನೀಡಿದವರು ಯಾರಂದರೆ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಎಂದೇ ಪ್ರಸಿದ್ಧರಾದಂತಹ ಸುಭಾಷ್ ಚಂದ್ರ ಬೋಸ್ ಅವರು ದೆಹಲಿ ಚಲೋ ಎಂಬ ಘೋಷಣೆಯನ್ನು ನೀಡಿದ್ದಾರೆ. ಓಕೆ, ಅವ್ರದ್ದು ಫೋಟೋ ಇದು. ದ ನೆಕ್ಸ್ಟ್ 5ನೇ ಘೋಷಣೆ ಏನಂದರೆ ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ. ಓಕೆ, ಈ ಘೋಷಣೆಯನ್ನು ನೀಡಿದವರು ಭಾರತದ ರಾಷ್ಟ್ರಪಿತ ಅಂತ ಪ್ರಖ್ಯಾತಿಯಾದಂತಹ ಮಹಾನ್ ವ್ಯಕ್ತಿ ಅವರೇ ಮಹಾತ್ಮ ಗಾಂಧಿ. ಓಕೆ, ಈ ಘೋಷಣೆಯನ್ನು ಅವರು ಯಾವಾಗ ನೀಡಿದ್ದಾರೆ ಅಂದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಕ್ವಿಟ್
ಇಂಡಿಯಾ ಚಳುವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಘೋಷಣೆಯನ್ನು ನೀಡಿದರು. 1942ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದ್ದಾಗ ಬ್ರಿಟಿಷ್ ಸರ್ಕಾರವು ಅವರನ್ನು ಬಂಧಿಸ್ತಾರೆ. ಆದರೆ ಕ್ವಿಟ್ ಇಂಡಿಯಾ ಚಳುವಳಿ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಹಾಗಾದರೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾರು ನಡೆಸಿದ್ದಾರೆ ಅಂದರೆ ಅರುಣಾ ಅಸಫ್ ಅಲಿ ಎಂಬ ಮಹಿಳೆ. ಅರುಣಾ ಅಸಫ್ ಅಲಿಯನ್ನು ನಾವು ದ ಗ್ರ್ಯಾಂಡ್ ಓಲ್ಡ್ ವುಮನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರ ಬಂಧನವಾದ ನಂತರ ಮುನ್ನಡೆಸಿದವರು ಯಾರಂದ್ರೆ ಅರುಣಾ ಅಸಫ್ ಅಲಿ. ಇವ್ರನ್ನ ಏನಂತ ಕರಿತೀವಿ? ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಅರುಣಾ ಅಸಫ್ ಅಲಿ ಅವರನ್ನು ಏನೆಂದು ಕರೀತಾರೆ ಅಂದರೆ ಗ್ರ್ಯಾಂಡ್ ಓಲ್ಡ್ ವುಮನ್ ಆಫ್ ಇಂಡಿಯಾ. ಹಾಗಾದರೆ ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರಿತೀವಿ ಅಂದರೆ ದಾದಾಬಾಯಿ ನವರೋಜಿ, ವೃದ್ಧ ಪಿತಾಮಹ. ಓಕೆ, ದ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧೀಜಿ ಅವರು ಎಲ್ಲರಿಗೂ ಪರಿಚಯಿತ, ಯಾರ ನೋಟಲ್ಲಿ ಪ್ರತಿದಿನ ಅವರನ್ನು ನೋಡ್ತಾ ಹೋಗ್ತೀವಿ ನಾವು. ಓಕೆ, ದ ನೆಕ್ಸ್ಟ್ ಜೈ ಹಿಂದ್. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದಾದ್ರೂ ಭಾಷಣ ಮಾಡುವಾಗ ಭಾಷಣದ ಕೊನೆಯಲ್ಲಿ ಜೈ ಹಿಂದ್ ಅಂತ ಕರಿತೀವಲ್ಲ, ಈ ವಾಕ್ಯವನ್ನು ಯಾರು ನೀಡಿದ್ರಂದ್ರೆ ಸುಭಾಷ್ ಚಂದ್ರ ಬೋಸ್ ರವರು. ಸುಭಾಷ್ ಚಂದ್ರ ಬೋಸ್ ಅವರು ಜೈ ಹಿಂದ್ ಎಂಬ ಘೋಷಣೆಯನ್ನು ನೀಡಿದರು. ಓಕೆ, ದ ನೆಕ್ಸ್ಟ್ ಒನ್ ಹಿಂದಿ ಹಿಂದೂ ಹಿಂದೂಸ್ತಾನ್ ಎಂಬ ಘೋಷಣೆಯನ್ನು ನೀಡಿದವರು ಭರತೆಂದು ಹರಿಶ್ಚಂದ್ರ. ತುಂಬ ಇಂಪಾರ್ಟೆಂಟ್ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇವರೇನು ನೋಡ್ರಿ, ಭರತೆಂದು ಹರಿಶ್ಚಂದ್ರ ಇವರು ಏನು ಘೋಷಣೆ ನೀಡ್ತಾರೆ ಅಂದರೆ ಹಿಂದಿ ಹಿಂದೂ ಹಿಂದೂಸ್ತಾನ್, ಹಿಂದಿ ಭಾಷೆ, ಹಿಂದೂ ಜನಾಂಗ, ಹಿಂದೂಸ್ತಾನ್, ಭಾರತವನ್ನು ಹಿಂದೂಸ್ತಾನ್ ಅಂತ ಮೊದಲು ಕರಿತಿದ್ರು. ನೋಡ್ರಿ, ಹಿಂದಿ ಹಿಂದೂ ಹಿಂದೂಸ್ತಾನ್ ಎಂಬ ಘೋಷಣೆಯನ್ನು ಯಾರು ನೀಡ್ತಾರೆ ಅಂದರೆ ಭರತೆಂದು ಹರಿಶ್ಚಂದ್ರ ಅವರು ಘೋಷಣೆಯನ್ನು ನೀಡ್ತಾರೆ. ಓಕೆ, ಮತ್ತೆ ನೆಕ್ಸ್ಟ್ ಒನ್ ಹೇ ರಾಮ್. ಹೇ ರಾಮ್ ಎಂಬ ಘೋಷಣೆಯನ್ನು ನೀಡಿದವರು ಯಾರಂದರೆ ಅವರೇ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಏನು ಫಸ್ಟ್ ಘೋಷಣೆಯನ್ನು ನೀಡಿದರು, ಡೂ ಆರ್ ಡೈ ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇ ರಾಮ್ ಎಂಬ ಘೋಷಣೆಯನ್ನು ಅವರೇ ಹೇಳಿದ್ದಾರೆ. ಓಕೆ, ದ ನೆಕ್ಸ್ಟ್ ಒನ್ ವಿಜಯ್ ವಿಶ್ವ ತಿರಂಗಾ ಪ್ಯಾರಾ ಎಂಬ ಘೋಷಣೆಯನ್ನು ನೀಡಿದವರು ಯಾರಂದರೆ ಶ್ಯಾಮ್ ಲಾಲ್ ಗುಪ್ತಾ. ವಿಜಯ್ ವಿಶ್ವ ತಿರಂಗಾ ಪ್ಯಾರಾ, ತಿರಂಗ ಅಂದರೆ 3 ಬಣ್ಣಗಳನ್ನು ಹೊಂದಿದ್ದಂತಹ ಧ್ವಜ ಯಾವುದು ಅಂದರೆ ಭಾರತ ಧ್ವಜ. ಆ ಧ್ವಜದ ಮಹತ್ವವನ್ನು ಶ್ಯಾಮ್ ಲಾಲ್ ಗುಪ್ತಾ ಅವರು ನೀಡಿದ್ದಾರೆ. ಏನಂತ? ವಿಜಯ್ ವಿಶ್ವ ತಿರಂಗಾ ಪ್ಯಾರಾ ಅಂತ. ಓಕೆ, ದ ನೆಕ್ಸ್ಟ್ ಒನ್ ಇವರೇ ನೋಡ್ರಿ, ಶ್ಯಾಮ್ ಲಾಲ್ ಗುಪ್ತಾ ವಿಜಯ್ ವಿಶ್ವ ತಿರಂಗಾ ಪ್ಯಾರಾ ಎಂಬ ಘೋಷಣೆಯನ್ನು ನೀಡಿದವರು. ದ ನೆಕ್ಸ್ಟ್ ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನೀಡಿದವರು ಅವರೇ ಮಹಾತ್ಮ ಗಾಂಧೀಜಿಯವರು. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿದವರೇ ಮಹಾತ್ಮ ಗಾಂಧೀಜಿ. ಯಾವಾಗ? 1942ರಲ್ಲಿ. ಆ ಚಳುವಳಿಯ ಸಮಯದಲ್ಲಿ ಅವರು ಏನು ಘೋಷಣೆ ಕೂಗಿದ್ರು ಅಂದರೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತ ಘೋಷಣೆ ಕೂಗ್ತಾರೆ. ಈ ಕ್ವಿಟ್ ಇಂಡಿಯಾ ಚಳುವಳಿಯ ಸ್ಟಾರ್ಟ್ ಆದ ತಕ್ಷಣವೇ ಅವರಿಗೆ ಬ್ರಿಟಿಷ್ ಸರ್ಕಾರ ಬಂಧಿಸ್ತಾರೆ. ಆಮೇಲೆ ಆಲ್ರೆಡಿ ಹೇಳಿದ್ದೀನಿ, ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮುನ್ನಡೆಸಿದವರು ಯಾರಂದರೆ ದ ಗ್ರ್ಯಾಂಡ್ ಓಲ್ಡ್ ವುಮನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧರಾದಂತಹ ಅರುಣಾ ಅಸಫ್ ಅಲಿ ಅವರು ಈ ಚಳುವಳಿಯನ್ನು ಮುಂದುವರಿಸ್ತಾರೆ. ಓಕೆ, ನೆಕ್ಸ್ಟ್ ಘೋಷಣೆ ಏನಿದೆ ಅಂತ ನೋಡೋಣ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಣೆ ನೀಡಿದ್ದವರು ಬಾಲ್ ಗಂಗಾಧರ್ ತಿಲಕ್.
ನೋಡ್ರಿ ಬಾಲ್ ಗಂಗಾಧರ್ ತಿಲಕ್ ಅವ್ರ ಫೋಟೋ ನೋಡ್ರಿ. ಇವರು ಶಿವಾಜಿ ಜಯಂತಿಯನ್ನು ಪ್ರಾರಂಭಿಸಿದರು, ಮಹಾರಾಷ್ಟ್ರದಲ್ಲಿ ಗಣೇಶ್ ಜಯಂತಿಯನ್ನು ಪ್ರಾರಂಭಿಸಿದರು. ಇದಕ್ಕೆ ಕಾರಣ ಏನಂದರೆ ಜಾತಿಗಳ ನಡುವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ತುಂಬ ವೈಮನಸ್ಸಿತ್ತು. ಅಂತಹ ಜಾತಿ ಮತ ಭೇದ ಭಾವವನ್ನು ಮರೆತು ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ಹೋರಾಡ್ರಿ ಅಂತ ಅವರು ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ, ಜಯಂತಿಯನ್ನು ತರ್ತಾರೆ. ಅವರನ್ನು ನಾವು ಬಾಲ್ ಗಂಗಾಧರ್ ತಿಲಕ್ ಅವರೇ ಫೇಮಸ್ ಆಗಿದ್ದಾರೆ. ಓಕೆ, ಇವರು ಏನು ಹೇಳ್ತಾರೆ ಅಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾರೆ. ಓಕೆ, ದ ನೆಕ್ಸ್ಟ್ ಒನ್. ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ, ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಎಂಬ ಈ ಘೋಷಣೆಯನ್ನು ನೀಡಿದವರು ಯಾರಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ತುಂಬ ಇಂಪಾರ್ಟೆಂಟ್ ನೋಡ್ರಿ, ಇವರೇ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಅವರು ಒಂದು ಹಾಡು ಹಾಡ್ತಾರೆ, ಸರ್ಫರೋಶ್ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಎಂಬ ಹಾಡಿನ ಮೂಲಕ ಭಾರತಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಓಕೆ, ದ ನೆಕ್ಸ್ಟ್ ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವರ ವೆರಿ ಇಂಪಾರ್ಟೆಂಟ್. ಸುಭಾಷ್ ಚಂದ್ರ ಬೋಸ್ಗಿಂತ ಮುಂಚೆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಈ ಘೋಷಣೆಯನ್ನು ನೀಡಿದವರು ಯಾರಂದರೆ ಮೊಹಮ್ಮದ್ ಇಕ್ಬಾಲ್. ಯಾರು? ಮೊಹಮ್ಮದ್ ಇಕ್ಬಾಲ್ ಅವರು ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಎಂಬ ಗೀತೆಯನ್ನು ರಚನೆ ಮಾಡಿ ಅವರೇ ಹಾಡ್ತಾರೆ. ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್. ಮ್ಯಾಕ್ಸಿಮಮ್ ಟೈಮ್ ಕ್ವಶನಲ್ಲಿ ಕೇಳಿದ್ದಾರೆ, ಏನು ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಎಂಬ ಘೋಷಣೆಯನ್ನು ಅಥವಾ ಈ ಕವಿತೆಯನ್ನು ಬರೆದವರು ಯಾರಂದರೆ ಮೊಹಮ್ಮದ್ ಇಕ್ಬಾಲ್. ಓಕೆ, ಮತ್ತೆ ನೆಕ್ಸ್ಟ್ ಇವರೇ ನೋಡ್ರಿ, ಮೊಹಮ್ಮದ್ ಇಕ್ಬಾಲ್ ಅವರು. ನೆಕ್ಸ್ಟ್, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದವರು ಯಾರಂದರೆ ಸುಭಾಷ್ ಚಂದ್ರ ಬೋಸ್. ರಕ್ತ ಕೊಡ್ರಿ ಅಂದರೆ ಡೈರೆಕ್ಟ್ ನೀವು ತಗೊಳ್ರಿ ಸರ್ ನಮ್ಮ ಬ್ಲಡ್ ಅಂತ ಆಗಲ್ಲ. ರಕ್ತ ಕೊಡಿ ಅಂದರೆ ನಿಮ್ಮ ಬೆಂಬಲ ನಮಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ದೊರಕಿಸಿ ಕೊಡುತ್ತೇನೆ ಎಂಬ ಹೇಳಿದಂಥ ವ್ಯಕ್ತಿ ಯಾರಂದರೆ ಅವರೇ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಎಂಥ ಘೋಷಣೆ ನೀಡಿದ್ದಾರೆ, ಎಂತಹ ಸೈನಿಕ ಸಂಘಟನೆಗಳನ್ನು ಅವರು ಮಾಡಿದ್ದಾರೆ, ಬ್ರಿಟಿಷರೊಡನೆ ಹೋರಾಡ್ತಾರೆ. ಓಕೆ, ಅವ್ರು ಏನು ಹೇಳಿದ್ದಾರೆ ಅಂದರೆ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಅಥವಾ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಹೇಳ್ತಾರೆ. ಓಕೆ, ದ ನೆಕ್ಸ್ಟ್, ಸೈಮನ್ ಕಮಿಷನ್ ಗೋ ಬ್ಯಾಕ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸೈಮನ್ ಕಮಿಷನ್ ಭಾರತಕ್ಕೆ 1927ರಲ್ಲಿ ಬರುತ್ತೆ. ಓಕೆ, ಈ ಕಮಿಷನ್ ಅಥವಾ ಈ ಕಮಿಟಿಯನ್ನು ಭಾರತೀಯರು ವಿರೋಧಿಸಲಿಕ್ಕೆ ಕಾರಣ ಏನಂದರೆ ಆ ಸೈಮನ್ ಕಮಿಷನಲ್ಲಿ ಒಬ್ಬ ಕೂಡ ಭಾರತೀಯರು ಇರಲಿಲ್ಲ. ಆದ ಕಾರಣಕ್ಕಾಗಿ ಭಾರತ ದೇಶದ ಅನೇಕ ಕ್ರಾಂತಿಕಾರಿಗಳು ಅಥವಾ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಲೇಬೇಕೆಂಬ ಹಠ ಹಿಡಿದವರು ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಯನ್ನು ಕೂಗ್ತಾರೆ. ಯಾವಾಗ? 1927ರಲ್ಲಿ. ಆವಾಗಲೇ ಭಾರತದ ಒಬ್ಬ ಪ್ರಸಿದ್ಧ ಕ್ರಾಂತಿಕಾರಿಯಾದಂತಹ ಲಾಲ್ ಲಜಪತ್ ರಾಯ್ ಅವರು ಈ ಚಳುವಳಿಯಲ್ಲಿ ಸೈಮನ್ ಗೋ ಬ್ಯಾಕ್ ಎಂಬ ಚಳುವಳಿಯ ಸಮಯದಲ್ಲಿ ಪೊಲೀಸರ ಲಾಠಿ ಏಟಿನ ಪರಿಣಾಮವಾಗಿ ಅವರು ಸಾವನ್ನು ಒಪ್ತಾರೆ. ಓಕೆ, ದ ನೆಕ್ಸ್ಟ್ ಒನ್. ಓಕೆ, ಇವರೇ ನೋಡ್ರಿ, ಲಾಲ್ ಲಜಪತ್ ರಾಯ್. ಭಾರತ ಸತ್ತರೆ ಯಾರು ಬದುಕುತ್ತಾರೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂದರೆ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಅವರು. ಏನಕ್ಕೆ ಹೇಳ್ತಾರೆ ಅಂದರೆ ಭಾರತ ಸತ್ತರೆ ಯಾರು ಬದುಕುತ್ತಾರೆ, ಭಾರತ ಸತ್ತರೆ ಯಾರು ಬದುಕುತ್ತಾರೆ ಅಂದರೆ ಅದರ ಅರ್ಥ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಅಂದರೆ ಭಾರತದ ಪರಿಸ್ಥಿತಿ ಏನಾಗುತ್ತೆ ಅಂತ ಇದರ ಒಳ ಅರ್ಥವಾಗಿದ್ದು. ಓಕೆ, ಜವಾಹರ್ಲಾಲ್ ನೆಹರು ಕೂಡ ಇಂಪಾರ್ಟೆಂಟ್. ಭಾರತ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅವರ ಪಾತ್ರವೂ ಕೂಡ ಪ್ರಮುಖವಾಗಿದ್ದೆ ಅಂತ ಹೇಳ್ಬೋದು ನಾವಿಲ್ಲಿ. ಓಕೆ, ದ ನೆಕ್ಸ್ಟ್ ಒನ್. ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ಯಾರಂದರೆ ದಯಾನಂದ್ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದರು. ಓಕೆ, ಮತ್ತು ಇವರು ಇನ್ನೊಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಚಳುವಳಿ ಯಾವುದೆಂದರೆ ಶುದ್ಧಿ ಚಳುವಳಿ.
ಓಕೆ, ಇವರ ಸಮಯದಲ್ಲಿ ಒಂದು ಏನು ಮ್ಯಾಕ್ಸಿಮಮ್ ಹಿಂದೂ ಜನಾಂಗದವರು ಬೇರೆ ಜನಾಂಗಕ್ಕೆ ಮತಾಂತರವಾಗ್ತಾರೆ. ಆ ಕಾರಣಕ್ಕಾಗಿ ಮತಾಂತರವಾದಂತಹ ಜನರು ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರವಾಗಲು ಶುದ್ಧಿ ಚಳುವಳಿ ಎಂಬುದರ ಮೂಲಕ ಅವರನ್ನು ಮತ್ತೆ ಶುದ್ಧೀಕರಿಸಿ ಅವರನ್ನು ಹಿಂದೂ ಧರ್ಮಕ್ಕೆ ಸೇರಿಸ್ತಾ ಹೋಗ್ತಾರೆ. ಓಕೆ, ದ ನೆಕ್ಸ್ಟ್ ಒನ್, ನಾನು ಕ್ರಾಂತಿಕಾರಿಯಾಗಿ ಕೆಲಸ ಮಾಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದವರು ಜವಾಹರ್ಲಾಲ್ ನೆಹರು. ಓಕೆ, ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಒಬ್ಬ ಭಾರತದ ಬಗ್ಗೆ ಉತ್ತಮ ಯೋಚನೆಯನ್ನು ಹೊಂದಿದಂತಹ ತತ್ವಜ್ಞಾನಿ. ಅವರು ಕೂಡ ಸ್ವತಂತ್ರ ಹೋರಾಟಗಾರರಾಗಿದ್ದು, ಅವರ ಮಗ ಜವಾಹರ್ಲಾಲ್ ನೆಹರು ಕೂಡ ಏನು ಹೇಳ್ತಾರೆ ಅಂದರೆ, ನಾನು ಕ್ರಾಂತಿಕಾರಿಯಾಗಿ ಕೆಲಸ ಮಾಡುತ್ತೇನೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಒನ್, ಸಾಮ್ರಾಜ್ಯಶಾಹಿಯನ್ನು ಬೀಳಿಸಿ ಎಂಬ ಘೋಷಣೆಯನ್ನು ನೀಡಿದವರು ಭಗತ್ ಸಿಂಗ್. ಇನ್ಕಿಲಾಲ್ ಜಿಂದಾಬಾದ್ ಮತ್ತು ಸಾಮ್ರಾಜ್ಯಶಾಹಿಯನ್ನು ಬೆಳೆಸಿ ಎಂಬ ಘೋಷಣೆಯನ್ನು ನೀಡಿದವರು ಭಗತ್ ಸಿಂಗ್ ಅವರು. ಓಕೆ, ಸಾಮ್ರಾಜ್ಯಶಾಹಿ ಅಂದರೆ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಾಗ ಅದರ ಮುಖ್ಯ ಉದ್ದೇಶ ಏನಿರುತ್ತೆ ಅಂದರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ವ್ಯಾಪಾರವನ್ನು ಮಾಡೋದು ಅಷ್ಟೇ ಅವರ ಉದ್ದೇಶವಾಗಿತ್ತು. ಆದರೆ ಭಾರತಕ್ಕೆ ಬಂದ ನಂತರ ಅವರು ವ್ಯಾಪಾರಕ್ಕೆ ಅಂತ ಬಂದು ಒಂದೊಂದಾಗಿ ಸಾಮ್ರಾಜ್ಯವನ್ನು ಕಬಳಿಸ್ತಾ ಹೋಗ್ತಾರೆ. ಭಾರತದ ಮೇಲೆ ತಮ್ಮದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇಂಪೋಸ್ ಮಾಡ್ತಾರೆ. ಅಂತಹ ಸಮಯದಲ್ಲಿ ಭಾರತದ ಅನೇಕ ಕ್ರಾಂತಿಕಾರಿಗಳು ತಮ್ಮದೇ ಆದ ರೀತಿಯ ಹೋರಾಟವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಭಗತ್ ಸಿಂಗ್ ಅವರು ಏನು ಹೇಳ್ತಾರೆ ಅಂದರೆ, ಮೊದಲು ಸಾಮ್ರಾಜ್ಯಶಾಹಿಯನ್ನು ಬೆಳೆಸಿ, ಅಂದರೆ ಆಟೋಮೆಟಿಕ್ ಆಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ದ ನೆಕ್ಸ್ಟ್ ಒನ್, ಕರ್ ಮತ್ ದೋ ಘೋಷಣೆಯನ್ನು ನೀಡಿದವರು ಯಾರು ಅಂದರೆ, ಅವರೇ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಕರ್ ಮತ್ ದೋ ಅಂದರೆ, ಕರ್ ಅಂದರೆ ಟ್ಯಾಕ್ಸ್, ತೆರಿಗೆ. ಓಕೆ, ಬ್ರಿಟಿಷರು ಭಾರತದ ಜನರ ಮೇಲೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ನ ಹೇರಿಕೆ ಮಾಡಿ ಅವರಿಂದ ಸೂಲಿಗೆಯನ್ನು ಮಾಡ್ತಾ ಇದ್ರು. ಅಂತಹ ಸಮಯದಲ್ಲಿ ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಎಂದೇ ಪ್ರಸಿದ್ಧರಾದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಕರ್ ಮದ್ದು ಅಂದರೆ ಟ್ಯಾಕ್ಸನ್ನು ನೀವು ಬ್ರಿಟಿಷರಿಗೆ ನೀಡಬೇಡಿ ಅಂತ. ಓಕೆ, ದ ನೆಕ್ಸ್ಟ್ ಒನ್, ಜೈ ಜಗತ್ ಘೋಷಣೆಯನ್ನು ನೀಡಿದವರು ಯಾರು? ವಿನೋಬಾ ಭಾವೆ. ಜೈ ಜಗತ್ ಘೋಷಣೆಯನ್ನು ನೀಡಿದವರು ಯಾರು ಅಂದರೆ ವಿನೋಬಾ ಭಾವೆ ಅವರು. ಓಕೆ, ವಿನೋಬಾ ಭಾವೆ ಅವರ ಫೋಟೋ ನೋಡ್ರಿ, ಇವರೇ ವಿನೋಬಾ ಭಾವೆ ಅವರು ಜೈ ಜಗತ್ ಎಂಬ ಘೋಷಣೆಯನ್ನು ಕೊಡ್ತಾರೆ. ಓಕೆ, ದ ನೆಕ್ಸ್ಟ್ ಒನ್, ಆರಾಮ್ ಹರಾಮ್ ಹೈ ಎಂಬ ಘೋಷಣೆಯನ್ನು ನೀಡಿದವರು ಜವಾಹರ್ಲಾಲ್ ನೆಹರು. ಆರಾಮ್ ಹರಾಮ್ ಹೈ ಅಂದರೆ, ಜನರು ಯಾವುದೇ ರೀತಿ ಕೆಲಸ ಮಾಡದೇ ಇದ್ದರೆ ಅವರನ್ನು ನಾವು ಆರಾಮ್ ಅಂತ ಕರಿತೀವಿ. ಆರಾಮ್ ಅಂದರೆ ಶಾಂತಿಯುತವಾಗಿರೋದು, ಏನೂ ಕೆಲಸ ಇಲ್ಲ, ಸೋಮಾರಿಗಳು, ಶಾಂತಿಯುತವಾಗಿ ಆರಾಮ್ಸೆ ಮನೆಯಲ್ಲಿರೋದು, ಅವರನ್ನು ನಾವು ತುಂಬ ಆರಾಮಿದಾನ ಅಂತ ಹೇಳ್ತೀವಲ್ಲ, ಅವರು ಏನೂ ಕೆಲಸ ಮಾಡ್ತಾ ಇರೋದಿಲ್ಲ ಅಂಥವರು ಅವ್ರಿಗೆ ಹೇಳ್ತಾರೆ ಆರಾಮ್ ಹರಾಮ್ ಹೈ. ಏನೂ ಕೆಲಸ ಮಾಡಲಿಲ್ಲ ಅಂದರೆ ನೀವು ಹುಟ್ಟಿದ್ದು ಕೂಡ ಏನೂ ಪ್ರಯೋಜನವಿಲ್ಲ ಎಂಬಂತೆ ಈ ವಾಕ್ಯದ ಅರ್ಥ. ಈ ಘೋಷಣೆಯನ್ನು ಯಾರು ನೀಡ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು ಅವರು. ಓಕೆ, ದ ನೆಕ್ಸ್ಟ್ ಒನ್, ದೇಶದ ಆರಾಧನೆಯು ರಾಮನ ಆರಾಧನೆ ಮಾಡಿದ ಹಾಗೆ. ಒಂದು ದೇಶದ ಆರಾಧನೆ ಮಾಡಿದರೆ ನಾವು ಶ್ರೀರಾಮಚಂದ್ರನ ಆರಾಧನೆ ಮಾಡಿದ ಹಾಗೆ ಎಂಬ ಘೋಷಣೆ ನೀಡಿದವರು ಯಾರು ಅಂದರೆ ಅವರೇ ಮದನ್ ಲಾಲ್ ಧಿಂಗ್ರಾ ಅವರು. ಓಕೆ, ಇವರೇ ನೋಡ್ರಿ ಏನು ಘೋಷಣೆ ಕೊಡ್ತಾರೆ ಇವರು, ದೇಶದ ಆರಾಧನೆಯು ರಾಮನ ಆರಾಧನೆ ಮಾಡಿದ ಹಾಗೆ. ಅಂದರೆ ದೇಶದ ಬಗ್ಗೆ ಒಳ್ಳೆಯದನ್ನು ಮಾಡಿರಿ, ನೀವು ದೇಶಕ್ಕೆ ನಿಮ್ಮಿಂದ ಏನಾದರೂ ಯೂಸ್ ಆಗಲಿ, ನೀವು ದೇಶಕ್ಕೆ ಏನಾದರೂ ಕೊಡುಗೆಯನ್ನು ನೀಡಿದರೆ ನೀವು ಶ್ರೀರಾಮನಿಗೆ ಆರಾಧನೆ ಮಾಡಿದ ಹಾಗೆ ಎಂಬ ಘೋಷಣೆಯನ್ನು ಯಾರು ಕೊಡ್ತಾರೆ ಅಂದರೆ ಮದನ್ ಲಾಲ್ ಧಿಂಗ್ರಾ ಅವರು. ಓಕೆ, ನೆಕ್ಸ್ಟ್ ಒನ್,
ಸಂಪೂರ್ಣ ಕ್ರಾಂತಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂದರೆ ಜೈ ಪ್ರಕಾಶ್ ನಾರಾಯಣ್, ಅಥವಾ ಇವರು ಏನಂತ ಫೇಮಸ್ ಅಂದರೆ ಜೆ ಪಿ ನಾರಾಯಣ್ ರವರು ಸಂಪೂರ್ಣ ಕ್ರಾಂತಿ ಎಂಬ ಘೋಷಣೆಯನ್ನು ಕೊಡ್ತಾರೆ. 1950ರಲ್ಲಿ ಇವರು ಒಂದು ಯೋಜನೆ ತರ್ತಾರೆ. ಓಕೆ, ಸಂಪೂರ್ಣ ಕ್ರಾಂತಿ ಎಂಬ ಘೋಷಣೆಯನ್ನು ನೀಡಿದವರು ಯಾರಂದರೆ ಜೆ.ಪಿ. ನಾರಾಯಣ್ ರವರು. ದ ನೆಕ್ಸ್ಟ್, ದೇಶವನ್ನು ಉಳಿಸಿ ದೇಶವನ್ನು ಮಾಡಿ, ಸೇವ್ ದ ಕಂಟ್ರಿ ಮೇಕ್ ದ ಕಂಟ್ರಿ. ಸೇವ್ ದ ಕಂಟ್ರಿ ಮತ್ತು ಮೇಕ್ ದ ಕಂಟ್ರಿ ಎಂಬ ಘೋಷಣೆಯನ್ನು ನೀಡಿದವರು ಯಾರಂದರೆ ಪಿ.ವಿ. ನರಸಿಂಹರಾವ್. ಅಂದರೆ ದೇಶವನ್ನು ಉಳಿಸಿ ಮತ್ತು ದೇಶವನ್ನು ಎಲ್ಲ ವಲಯದಲ್ಲಿ ಅದನ್ನು ಸುಧಾರಣೆ ಮಾಡಿರಿ ಅಂತ ಹೇಳಿದವರು ಪಿ.ವಿ. ನರಸಿಂಹರಾವ್. ಪಿ.ವಿ. ನರಸಿಂಹರಾವ್ರವರು ಭಾರತದ ಆರ್ಥಿಕತೆಯ ಬದಲಾವಣೆಗೆ ಪ್ರಮುಖ ಕಾರಣ ಆದಂಥ ವ್ಯಕ್ತಿ. ಇವರು ಏನು ಮಾಡ್ತಾರೆ ಅಂದರೆ 1991ರಲ್ಲಿ ದೇಶದ ಪ್ರಧಾನಿಯಾಗಿ ನೇಮಕವಾದ ನಂತರ 1991 ಜುಲೈ 24ರಂದು ಭಾರತದ ಆರ್ಥಿಕತೆಯಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸ್ತಾರೆ. ಅದೇ LPG, ಲಿಬ್ರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಎಂಬ ಆರ್ಥಿಕ ಸುಧಾರಣೆಗೆ ಕಾರಣಕರ್ತರಾದಂತಹ ವ್ಯಕ್ತಿ ಪಿ.ವಿ. ನರಸಿಂಹರಾವ್. ಇವರಿಗೆ ಸಹಾಯ ಮಾಡಿದವರು ಆ ಸಮಯದ ಹಣಕಾಸು ಸಚಿವರಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಓಕೆ, ಇವರು ಏನಂತ ಹೇಳಿದ್ದಾರೆ? ಸೇವ್ ದ ಕಂಟ್ರಿ ಆ್ಯಂಡ್ ಮೇಕ್ ದಿ ಕಂಟ್ರಿ. ದ ನೆಕ್ಸ್ಟ್, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರಂದರೆ ಅಟಲ್ ಬಿಹಾರಿ ವಾಜಪೇಯಿ. ಅಜಾತ ಶತ್ರು ಎಂಬ ಹೆಸರಿನಿಂದಲೇ ಫೇಮಸ್ ಆದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಎಂಬ ಘೋಷಣೆಯನ್ನು ನೀಡ್ತಾರೆ. ಜೈ ಜವಾನ್ ಮತ್ತು ಜೈ ಕಿಸಾನ್ ಎಂಬ ಘೋಷಣೆಯನ್ನು ಜವಾಹರ್ಲಾಲ್ ನೆಹರು ಅವರು ನೀಡಿದರು. ಇವರು ಏನು ಆ್ಯಡ್ ಮಾಡಿದರೆ ಅದಕ್ಕೆ ಜೈ ವಿಜ್ಞಾನ್. ಯಾರಿಗೆ? ಸೈನಿಕರಿಗೆ ಜೈ, ರೈತರಿಗೆ ಜೈ, ಅದೇ ರೀತಿ ವಿಜ್ಞಾನಕ್ಕೆ ಜೈ ಅಂತ ಹೇಳ್ತಾರೆ. ಅಂದರೆ ಭಾರತದ ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಸಾಧನೆಗಳನ್ನು ಮಾಡ್ತಾ ಹೋಗಲಿ ಅಂತ ವಿಜ್ಞಾನಿಗಳಿಗೆ ಜೈ ಅಂತ ಹೇಳಿದವರು ಭಾರತದ ಅಜಾತ ಶತ್ರು ಎಂದೇ ಫೇಮಸ್ ಆದಂತಹ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಓಕೆ, ದ ನೆಕ್ಸ್ಟ್ ಒನ್, ಕಾಶ್ಮೀರ್ ಚಲೋ ಘೋಷಣೆಯನ್ನು ನೀಡಿದವರು ಯಾರು? ಅವರೇ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ. ತುಂಬ ಇಂಪಾರ್ಟೆಂಟ್ ನೋಡ್ರಿ. ಕಾಶ್ಮೀರ್ ಚಲೋ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಡಾಕ್ಟರ್ ಮುರಳಿ ಮನೋಹರ್ ಜೋಶಿ. ಇವರೇ ನೋಡ್ರಿ, ಮುರಳಿ ಮನೋಹರ್ ಜೋಶಿ ಅವರು ಕಾಶ್ಮೀರ್ ಚಲೋ ಎಂಬ ಘೋಷಣೆಯನ್ನು ನೀಡ್ತಾರೆ. ಓಕೆ, ದ ನೆಕ್ಸ್ಟ್ ಒನ್, ಯಾರ ಹೇಳಿಕೆಯು ನನ್ನ ದೇಹದ ಮೇಲೆ ಬಿದ್ದಿರುವ ಪ್ರತಿಯೊಂದು ಕೋಲು ಬ್ರಿಟಿಷ್ ಸಾಮ್ರಾಜ್ಯದ ಹೆಣದ ಮೇಲೆ ಹೊಡೆದಂತಹ ಮೂಳೆ ಎಂದು ಸಾಬೀತುಪಡಿಸುತ್ತದೆ. ನನ್ನ ದೇಹದ ಮೇಲೆ ಬಿದ್ದಿರುವ ಪ್ರತಿಯೊಂದು ಕೋಲಿನ ಏಟು ಬ್ರಿಟಿಷರ ಸಾಮ್ರಾಜ್ಯದ ಹೆಣದ ಮೇಲೆ ಹೊಡೆದಂತಹ ಮೂಳೆ ಎಂದು ಹೇಳಿದವರು ಯಾರಂದರೆ ಯಾರು? ಲಾಲಾ ಲಜಪತ್ ರಾಯ್. 1927ರಲ್ಲಿ ಸೈಮನ್ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತಾರಲ್ಲ, ಅಂಥ ಸಮಯದಲ್ಲಿ ಅವರಿಗೆ ಬ್ರಿಟಿಷರ ಕೋಲಿನ ಏಟಿನಿಂದ ಮರಂಥ ವ್ಯಕ್ತಿ. ಆ ಸಮಯದಲ್ಲಿ ಅವರೇನು ಹೇಳ್ತಾರೆ ಅಂದರೆ, ನನ್ನ ದೇಹದ ಮೇಲೆ ಬಿದ್ದಿರುವ ಪ್ರತಿ ಒಂದು ಕೋಲು ಬ್ರಿಟಿಷರ ಸಾಮ್ರಾಜ್ಯದ ಹೆಣದ ಮೇಲೆ ಹೊಡೆದಂತಹ ಮೂಳೆ ಅಂತ ಹೇಳ್ತಾರೆ. ಓಕೆ, ದ ನೆಕ್ಸ್ಟ್ ಒನ್, ಪೂರ್ಣ ಸ್ವರಾಜ್ ಘೋಷಣೆಯನ್ನು ನೀಡಿದವರು ಯಾರಂದರೆ ಜವಾಹರ್ಲಾಲ್ ನೆಹರು. ಓಕೆ, ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಬೇಡ, ನಮಗೆ ಬೇಕಾಗಿದ್ದು ಪೂರ್ಣ ಸ್ವರಾಜ್ ಎಂಬ ಘೋಷಣೆಯನ್ನು ಯಾರು ನೀಡ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು ಅವರು. ಓಕೆ, ನೆಕ್ಸ್ಟ್, ವಂದೇ ಮಾತರಂ ಘೋಷಣೆಯನ್ನು ನೀಡಿದವರು ಯಾರು ಅಂದರೆ ಬಂಕಿಮ್ ಚಂದ್ರ ಚಟರ್ಜಿ. ಪಶ್ಚಿಮ ಬಂಗಾಳದ ಒಬ್ಬ ಫೇಮಸ್ ಕವಿಯಾದಂತಹ ಬಂಕಿಮ್ ಚಂದ್ರ ಚಟರ್ಜಿಯವರು ವಂದೇ ಮಾತರಂ ಎಂಬ ಗೀತೆಯ ಮೂಲಕ ಭಾರತದ ಜನರನ್ನು ಒಂದುಗೂಡಿಸುವ ಕೆಲಸವನ್ನು ಮಾಡ್ತಾರೆ. ಓಕೆ, ದ ನೆಕ್ಸ್ಟ್ ಒನ್, ಈ ಕೆಳಗಿನ ಯಾವ ಘೋಷಣೆಯನ್ನು ಶ್ರೀ ನಾರಾಯಣ್
ಶ್ರೀನಾರಾಯಣ್ ಗುರು ಅವರು ನೀಡಿದ್ದಾರೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇದೇ ಕ್ವಶನ್ ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ ರಿಪೀಟ್ ಆದಂತಹ ಕ್ವಶನ್ಸ್. ಮಾನವೀಯತೆ ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು. ಮಾನವೀಯತೆ ಒಂದೇ ಜಾತಿ, ಒಂದು ಧರ್ಮ, ಒಂದು ದೇವರು. ಈ ಘೋಷಣೆಯನ್ನು ನೀಡಿದವರು ಯಾರಂದರೆ ಅವರೇ ಶ್ರೀನಾರಾಯಣ್ ಗುರು. ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮೋಸ್ಟ್ ಆಫ್ ದಿ ಟೈಮ್ ರಿಪೀಟೆಡ್ ಕ್ವಶನ್ ಯಾವುದಂದರೆ ಇದೆ. ಓಕೆ ದ ನೆಕ್ಸ್ಟ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ಕೆಲವು ಇಂಪಾರ್ಟೆಂಟ್ ಮಹಾನ್ ನಾಯಕರ ಮತ್ತು ಭಾರತದ ತತ್ವಜ್ಞಾನಿಗಳ ಅವರು ನೀಡಿದಂತಹ ಘೋಷಣೆಗಳನ್ನು ನಾನು ಒಂದು ಪಟ್ಟಿ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇನ್ನು ಯಾವ ಯಾವ ಘೋಷಣೆಗಳನ್ನು ನಾನು ಬಿಟ್ಟಿದ್ದೀನಿ ಅವುಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ, ಓಕೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಮೊದಲ ಬಾರಿಗೆ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ, ಇಲ್ಲಿವರೆಗೂ ನನ್ನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.